ಇಂಡಿ ತಾಲೂಕಿನ ದನಶೆಟ್ಟಿ ತಾಂಡ ರಸ್ತೆ ಅವ್ಯವಸ್ಥೆ. ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಮಹಿಳೆಯರು. ಕೂಲ್ ಮಾಡ್ತೇವತ್ತಂದ್ರೆ ಇಟ್ಟು ನೀರಾಗ ಮುಣಿಗಿ ಹೋಗಿದೇವ್ರಿ. ಆಚೆ ಕಡೆ ಎಲ್ಲಾರು ಊರು ತುಂಬಾ ಮಂದಿ ಟ್ರ್ಯಾಕ್ಟರ್ ಮಾಡ್ಕೊಂಡು ಅಂದ್ರೆ ಹೊಳಿ ಬಂದು ನೋಡಿಲ್ರಿ ಅವರು. ಸ್ಥಳೀಯರ ಆರೋಪ, ಹಲವು ವರ್ಷಗಳಿಂದ ಈ ರಸ್ತೆ ದುರಸ್ತಿಗೆ ಯಾವುದೇ ಶಾಶ್ವತ ಪರಿಹಾರ ಇಲ್ಲ. ಪೇಷಂಟ್ ಹೋಗ್ಬೇಕಾದ್ರೂ ಒಂದು ಸೆಕೆಂಡ್ ರೋಡ್ ಇಲ್ರಿ, ಅಂದ್ರೂ ಅರ್ಧ ತಾಸು ಹತ್ತದ್ರಿ ಹೋಗ ಗಿಂಡಿಗೆ. ದನಶೆಟ್ಟಿ ತಾಂಡಾದ ಶಾಶ್ವತ ರಸ್ತೆ ನಿರ್ಮಾಣ ಮಾಡಿ ಜೈ ಕರ್ನಾಟಕ ಸಂಘಟನೆ ಆಗ್ರಹ. ಹೌದು, ಈಗಾಗಲೇ ರಾಜ್ಯದಲ್ಲಿ ಮಳೆಗಾಲ ಆರಂಭಗೊಂಡಿದೆ. ಇಂಡಿ ತಾಲೂಕಿನ ದನಶೆಟ್ಟಿ ತಾಂಡಾಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಸಾರ್ವಜನಿಕರು ಹಾಗೂ ರೈತರು ತೀವ್ರ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಇನ್ನು ಸ್ಥಳೀಯರ ಆರೋಪದಂತೆ ಕಳೆದ 10 ರಿಂದ 15 ವರ್ಷಗಳಿಂದ ಈ ರಸ್ತೆ ದುರಸ್ತಿಗೆ ಯಾವುದೇ ಶಾಶ್ವತ ಪರಿಹಾರವನ್ನ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಮಳೆ ಬಂದ್ರೆ ಸಾಕು ರಸ್ತೆ ಕೆಸರಿನ ಗುಂಡಿಗಳಾಗಿ ಮಾರ್ಪಡುತ್ತೆ. ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರಿಗೆ ಕೃಷಿ ಉತ್ಪನ್ನವನ್ನ ಸಾಗಿಸಲು ಕೂಡ ತೊಂದರೆಗಳು ಉಂಟಾಗುತ್ತಿದೆ. ವಿದ್ಯಾರ್ಥಿಗಳು, ವೃದ್ಧರು ಹಾಗೂ ಗರ್ಭಿಣಿಯರು ಸೇರಿದಂತೆ ಪ್ರತಿದಿನ ಸಂಚರಿಸುವ ಜನರು ಕೂಡ ಅಪಾಯದ ನಡುವೆ ಪ್ರಯಾಣ ಮಾಡಬೇಕಾದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣಗೊಂಡಿದೆ. ಸಮಸ್ಯೆ ಇದ್ರ ಬಗ್ಗೆ ನಾವು ಭಾಳ ಸಾರಿ ಚರ್ಚೆ ಮಾಡಿದೀವ್ರಿ. ಅಂದ್ರೂ ಯಾರು ದಾದ ಮಾಡಲ್ರಿ. MLA ಇದು ಹೇಳುತ್ತಿದ್ದ ನಾವು 10-12 ವರ್ಷ ಆಯ್ತ್ರಿ ರನ್ನಿಂಗ್ ಆದ್ರಿ. ಅವ್ರಿಗೆ ಮನವಿನೂ ಕೊಟ್ಟೇವ್ರಿ. ಅಂದ್ರೂ ನಾವು ಮಾಡ್ತೇವೆ ಮುಂದೆ ಹಾಕೋದು ಹೋಗ್ತಾರಿ. ಇದು ರೋಡಿನ ವ್ಯವಸ್ಥೆ ಇಲ್ರಿ, ಮತ್ತ ಹಳ ಬರ್ತದ್ರಿ. ಹಳ ಅಂದ್ರೂ ನಮ್ಗ ಈಚೆಗೆ ಆಚೆ ಹೋಗಿ ಅಂದ್ರು ಯಾವ ಇದು ಅಂದ್ರ ಸಮಸ್ಯೆ ಅಂದ್ರ ನಮ್ಗ ಅಂಬುಲೆನ್ಸ್ ಹೋಗಕ್ಕ ಮತ್ತ ಅದು ಯಾರ ಆರಾಮ್ ತಪ್ಪ ಅಂದ್ರ ಆಚೆ ಕಡೆ ಹ್ಯಾಂಗ ಹೋಗ್ಬೇಕು ನೀವೇ ವಿಚಾರ ಮಾಡ್ರಿ. ಯಾವುದೇ ರೀತಿ ಸೌಲಭ್ಯ ಇಲ್ಲ, ಸವಲತ್ತುಗಳು ಇಲ್ರಿ, ಯಾವ ಸವಲತ್ತು ಇಲ್ರಿ. ಈಗ ಆದ್ರೂ ಪೇಷಂಟ್ ಹೋಗ್ಬೇಕಾದ್ರೂ ಒಂದ್ ಸೆಕೆಂಡ್ ರೋಡ್ ಇಲ್ರಿ, ಅಂದ್ರೂ ಅರ್ಧ ತಾಸು ಹತ್ತದ್ರಿ ಹೋಗ ಗಿಂಡಿಗೆ. ಅಂತ ರೋಡ್ ಆಗ್ಯದ್ರಿ. ಶಾಸಕರು ಏನಂದ್ರೆ ಶಾಸಕರು ಅವ್ರಿಗೆ ಹೇಳಿದೇವ್ರಿ, ಇಲ್ಲಿ ಬಂದ್ ಕೇಸಿ ಬಂದ್ ಕೇಸಿ ಅವರು ನಾವು ರೋಡ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಬಂದ್ ಕೇಸಿ ಹೋಗ್ಯಾರಿ. ಅದ್ರೂ ಅವ್ರು 5 ವರ್ಷ ಆಯ್ತ್ರಿ. ಈಗ ಹಿಂದಿನ ಸಾರಿ ಹೇಳುದ್ರಿ ಮಾತಾಡು, ಅಂದ್ರೂ ಮಾಡಿಲ್ರಿ ಅವ್ರು. ಮತ್ತೆ ಇದ್ರ ಬಗ್ಗೆ ಚೀಫ್ ಆಫೀಸರ್ ಚೀಫ್ ಆಫೀಸರ್ ಮನವಿ ಕೊಟ್ಟಿದೇವ್ರಿ, ತಹಸೀಲ್ದಾರ್ನು ಒಟ್ಟು ಮನವಿ ಕೊಟ್ಟಿದೇವ್ರಿ. ಅದ್ರನ್ನ ಅವ್ರನ್ನು ಏನು ವಿಚಾರ ಮಾಡಲ್ಲ ಆಗ್ಯಾರಿ. ಏನು ಕೇರ್ ಮಾಡಲ್ಲ ಆಗ್ಯಾರಿ. ಈ ಸ್ಕೂಲಿಗೆ ಹುಡುಗರು ಹ್ಯಾಂಗ ಹೋಗ್ಬೇಕ್ರಿ? ಅದು ಹಳ ಬಂದ್ರ 2 ತಿಂಗಳ ಹುಡುಗರು ಮನ್ಯಾಗ ಇರ್ಬೇಕು. ಏನೋ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿ ನಾಯಕರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತಿಲ್ಲ ಅಂತ ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಾಂಡಾಕ ಬರೋ ರೋಡ್ರಿ ಎಷ್ಟು ವರ್ಷ ಸಮಸ್ಯೆ ನಡೆದ್ರಿ? 15 ವರ್ಷ ಐತ್ರಿ. ಮತ್ತೆ ಯಾವುದೇ ರೀತಿ ಯಾರು ಆಫೀಸರ್ಸ್ ಕೆಲಸ ಮಾಡಿಲ್ರಿ? ಯಾರು ಬಂದಿಲ್ರಿ. ಇದ್ರ ಬಗ್ಗೆ ಎಲ್ಲರೂ ಲೆಟರ್ ಕೊಟ್ಟಿರಿ? ಕೊಟ್ಟಿದೇವ್ರಿ. ಹಾ ರೀ, ನಿಮ್ಮ ಮೆಂಬರ್ ಅವರಲ್ಲಿ ಮತ್ತೆ ಶಾಸಕರಲ್ಲಿ ಮತ್ತ ತಹಸೀಲ್ದಾರ್ ಸಾಹೇಬ್ರಲ್ಲಿ ಚೀಫ್ ಆಫೀಸರ್ ಅಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ಯಾರ? ಬರ್ತೇವತ್ತಂದ್ರಿ. ಕೂಲ್ ಮಾಡ್ತೇವತ್ತಂದ್ರೆ ಇಟ್ಟು ನೀರಾಗ ಮುಣಿಗಿ ಹೋಗಿದೇವ್ರಿ. ಆಚೆ ಕಡೆ ಎಲ್ಲಾರು ಊರು ತುಂಬಾ ಮಂದಿ ಟ್ರ್ಯಾಕ್ಟರ್ ಮಾಡ್ಕೊಂಡು ಅಂದ್ರ ಬಿ ಹೊಳಿ ಬಂದು ನೋಡಿಲ್ರಿ ಅವ್ರು. ರೋಡ್ ಇದ್ರ ಬಿ ರಗಡ್ ಮಾಡಿದೇವ್ರಿ. ಎಲ್ಲಾರು ಊರ್ ಮಂದಿ ಹೋಗಿ ಮಾಡಿದೇವ್ರಿ. ಯಾರು ಏನು ಮಾಡಿಲ್ರಿ. ಎಷ್ಟು ವರ್ಷದ ಸಮಸ್ಯೆ? ಇದು ಬಾಳ ದಿನ ಐತ್ರಿ. 15 ವರ್ಷ ಐತ್ರಿ. ಒಂದು ಪ್ಯಾಚ್ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಸತ ನಮಗ್ ರೋಡ್ ಆಗ್ಬೇಕ್ರಿ. ಇಲ್ಲಾಂದ್ರೆ ನಾವು ಓಟ್ ಕಂಪಲ್ಸರಿ ಮಾಡ್ಲೇಬೇಕ್ರಿ. ಹುಡುಗರಿಗೆ ಸಮಸ್ಯೆ ಆಗತ್ತಲ್ರಿ. ಈಗ ಪ್ರೈವೇಟ್ ಸ್ಕೂಲಲ್ಲಿ ಹಾಕಿದ್ವಿ ನಾವೇ. ಈಗ ಹಾಕಿವಂತಂದ್ರೆ ಒಂದೊಂದ್ ತಿಂಗಳು ಈಗ ಸ್ಕೂಲಲ್ಲಿ ಮನೆಯಲ್ಲೇ ಇರ್ತಾರೆ. ಶಾಸಕರು ಸಚಿವ ಸ್ಥಾನ ಬೇಡತ್ತಾರ. ಇದೆ ರೋಡ್ ಇನ್ನು ದನಶೆಟ್ಟಿ ತಾಂಡ ಸಂಪರ್ಕ ರಸ್ತೆಯನ್ನ ತಕ್ಷಣ ದುರಸ್ತಿ ಮಾಡಿ ಗುಣಮಟ್ಟದ ಶಾಶ್ವತ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಜೈ ಕರ್ನಾಟಕ ಸಂಘಟನೆ ಆಗ್ರಹಪಡಿಸಿದೆ. ಬಂಧುಗಳೇ, ನಾನು ಈಗ ಇಂಡಿ ತಾಲೂಕಿನ ಹಳೆ ಸಂಘ ರೋಡ್ ದನಶೆಟ್ಟಿ ತಾಂಡದಲ್ಲಿ ಇದ್ದೀನಿ. ಇಲ್ಲಿ ಏನು ಸಮಸ್ಯೆ ಇದೆಯಪ್ಪ ಅಂದ್ರೆ ಇಲ್ಲಿ ದನಶೆಟ್ಟಿ ತಾಂಡ ರೋಡ್ ಪೂರ್ತಿ ಖರಾಬ್ ಆಗ್ಯಾವ.
ಇಲ್ಲಿ ಯಾವುದೇ ರೀತಿ ಮೂಲಭೂತ ಸವಲತ್ತುಗಳಿಲ್ಲ. ಮತ್ತು ಇಲ್ಲಿ ಈ ರೋಡಿಗೆ ಏನು ಪ್ರಾಬ್ಲಮ್ 10-12 ವರ್ಷ ಐತಿ ಈ ರೋಡಿಗೆ ಪ್ರಾಬ್ಲಮ್ ಅದ. ಯಾವುದೇ ರೀತಿ ರೋಡ್ ಪ್ಯಾಚ್ ವರ್ಕ್ ಆಗಿಲ್ಲ, ರೋಡ್ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾರೆ. ಮೆಂಬರ್ಗಳಲ್ಲಿ ಮತ್ತು ಶಾಸಕರಲ್ಲಿ, ಚೀಫ್ ಆಫೀಸರ್ ಅಲ್ಲಿ, ತಹಶೀಲ್ದಾರ್, AC ಸಾಹೇಬರಲ್ಲಿ ಎಲ್ಲರಿಗೂ ಮನವಿ ಕೊಟ್ಟರೆ ಇದ್ರ ಬದಲ ಯಾರೂ ಈ ರೋಡಿನ ಕೆಲಸ ಮಾಡಿಲ್ಲ. ಈ ರೀತಿ 12 ವರ್ಷ ಸಮಸ್ಯೆ ಆಗತ್ತೆ. ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಇಲ್ಲಿ ತಾಂಡಾಕ್ಕೆ ವಿಸಿಟ್ ಮಾಡಿದ್ದೆವು. ನಾವು ನಮ್ಮ ಸಂಘಟನೆದವ್ರು ಒಟ್ಟು ಮುಂದೆ ವಿಸಿಟ್ ಮಾಡಿದ್ದೆವು. ಇಲ್ಲಿ ಸಮಸ್ಯೆ ಜನರಿಗೆ ಕೇಳಿ ನೋಡಿದೆವು. ಇಲ್ಲಿ 12 ವರ್ಷದ ಈ ಸಮಸ್ಯೆ ಅಂತ ಹೇಳ್ತಾರೆ. ಮತ್ತು ದಯಮಾಡಿ ನಮ್ಮ ಸಂಘಟನೆ ವತಿಯಿಂದ ನಾವು ಈ ಕೆಲಸ ಮಾಡಿಕೊಡ್ತೇವೆ ಅಂತೇಳಿ ವಿನಂತಿ ಮಾಡಾಗ್ತೀವಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಪಂಚ್ ನ್ಯೂಸ್ ಕನ್ನಡ, ಇಂಡಿ.